ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಒಂದಿಲ್ಲೊಂದು ವಿಚಾರವಾಗಿ ಸುದ್ದಿಯಲ್ಲಿರ್ತಾರೆ. ಅದು ಪ್ರೊಫೆಷನಲ್ ಲೈಫೇ ಆಗಿರಲಿ ಅಥವಾ ಖಾಸಗಿ ಜೀವನವೇ ಇರಲಿ. ಅತಿ ಕಡಿಮೆ ಸಮಯದಲ್ಲಿ ಖ್ಯಾತಿ ಪಡೆದು ಟೀಂ ಇಂಡಿಯಾದಲ್ಲಿ ಸ್ಥಾನವನ್ನು ಭದ್ರಪಡಿಸಿಕೊಂಡ ಕೆಲವೇ ಕೆಲ ಆಟಗಾರರಲ್ಲಿ ಹಾರ್ದಿಕ್ ಪಾಂಡ್ಯ ಕೂಡ ಒಬ್ಬರು. ಮುಂಬೈ ಇಂಡಿಯನ್ಸ್ನೊಂದಿಗೆ ವೃತ್ತಿ ಜೀವನವನ್ನು ಆರಂಭಿಸಿದ ಹಾರ್ದಿಕ್ ಪಾಂಡ್ಯ ಆ ಬಳಿಕ ವಿಶ್ವ ಕ್ರಿಕೆಟ್ ಲೋಕವೇ ಬೆರಗುಗೊಳಿಸುವಂತೆ ಪ್ರದರ್ಶನ ನೀಡಿದ್ದಾರೆ. ಅದರಲ್ಲೂ T20 ವಿಶ್ವಕಪ್ ಟೂರ್ನಿಯಲ್ಲಿ ಟೀಂ ಇಂಡಿಯಾದ ಈ ಸ್ಟಾರ್ ಆಟಗಾರ ನೀಡಿದ ಅದ್ಭುತ ಪ್ರದರ್ಶನವನ್ನು ಯಾರೂ ಮರೆಯೋಕೆ ಸಾಧ್ಯನೇ ಇಲ್ಲ. ಭಾರತ 2ನೇ ಬಾರಿ T20 ವಿಶ್ವಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಪಾಂಡ್ಯನೇ. ಆದ್ರೀಗ ಅದೇ ಪಾಂಡ್ಯ ಕ್ರಿಕೆಟ್ ಕರಿಯರ್ಗೆ ಸಂಕಷ್ಟ ಎದುರಾಗಿದೆ. ಯಾಕೆ ಮತ್ತು ಹೇಗೆ ಅನ್ನೋದನ್ನೇ ಹೇಳ್ತೇನೆ ನೋಡಿ. ಪ್ರೆಸೆಂಟ್ ಸಿಚುಯೇಷನ್ನಲ್ಲಿ ಭಾರತ ತಂಡದಲ್ಲಿ ಇರೋ ಸ್ಟಾರ್ ಆಲ್ರೌಂಡರ್ ಅಂದರೆ ಅದು ಹಾರ್ದಿಕ್ ಪಾಂಡ್ಯ. T20 ವಿಶ್ವಕಪ್ ವೇಳೆ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಎರಡರಲ್ಲೂ ಕೂಡ ಮಿಂಚಿದ್ರು. ಭಾರತ 2ನೇ ಸಲ T20 ವಿಶ್ವಕಪ್ ಎತ್ತಿ ಹಿಡಿಯುವಲ್ಲಿ ಮಹತ್ವದ ಪಾತ್ರನ ವಹಿಸಿದ್ರು. ಆದ್ರೀಗ ಪಾಂಡ್ಯಗೆ ಹೊಸ ಟೆನ್ಷನ್ ಕಾಡ್ತಾ ಇದೆ. ಅದಕ್ಕೆ ಕಾರಣ ಹೆಡ್ ಕೋಚ್ ಗೌತಮ್ ಗಂಭೀರ್. ಈ ಹಿಂದೆ ಕಾಮೆಂಟೇಟರ್ ಆಗಿದ್ದಾಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡೋ ಆಟಗಾರರು 3 ಫಾರ್ಮೆಟ್ನಲ್ಲಿ ಆಡಬೇಕು, ಯಾವುದೇ ಆಟಗಾರ ಕೇವಲ ಟೆಸ್ಟ್ ಅಥವಾ ಒನ್ ಡೇ ಅಥವಾ T20 ಕ್ರಿಕೆಟ್ಗೆ ಸೀಮಿತವಾಗಿರಬಾರ್ದು ಅಂದಿದ್ರು. ಆದರೆ ಗಂಭೀರ ಈ ಆಲೋಚನೆಯೇ ಹಾರ್ದಿಕ್ ಪಾಂಡ್ಯಗೆ ಅಡ್ಡಿಯಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಕೆಲ ವರ್ಷಗಳ ಹಿಂದೆ 3 ಫಾರ್ಮೆಟ್ ಪ್ಲೇಯರ್ ಆಗಿದ್ದ ಪಾಂಡ್ಯ ಈಗ ಲಿಮಿಟೆಡ್ ಓವರ್ ಕ್ರಿಕೆಟ್ನಲ್ಲಿ ಮಾತ್ರ ಆಡ್ತಿದ್ದಾರೆ. 6 ವರ್ಷಗಳಿಂದ ಒಂದೇ ಒಂದು ಟೆಸ್ಟ್ ಪಂದ್ಯದಲ್ಲಿ ಕಣಕ್ಕಿಳಿದಿದ್ದಿಲ್ಲ. 2018ರಲ್ಲಿ ಇಂಗ್ಲೆಂಡ್ ವಿರುದ್ಧದ ಪಂದ್ಯವೇ ಹಾರ್ದಿಕ್ ಆಡಿದ ಕೊನೆಯ ಟೆಸ್ಟ್ ಪಂದ್ಯ. ಆದ್ರೆ ಈಗ ಗಂಭೀರ್ ಕೋಚ್ ಆಗಿರೋದ್ರಿಂದ ಹಾರ್ದಿಕ್ ಮತ್ತೆ ಟೆಸ್ಟ್ ಕ್ಯಾಪ್ ಧರಿಸಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. 2021 ಮತ್ತು 23ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಟೀಂ ಇಂಡಿಯಾ ಸೋಲು ಕಂಡಿತ್ತು. ಈ ಸೋಲುಗಳಿಗೆ ಪಾಂಡ್ಯರಂತ ಬ್ಯಾಟಿಂಗ್ ಆಲ್ರೌಂಡರ್ ಇಲ್ಲದೆ ಇದ್ದದ್ದೇ ಪ್ರಮುಖ ಕಾರಣ ಆಗಿತ್ತು. ಟೀಂ ಇಂಡಿಯಾ ಮುಂದಿನ 3 ವರ್ಷಗಳಲ್ಲಿ ಗಂಭೀರ್ ತರಬೇತಿಯಲ್ಲಿ 4 ICC ಟೂರ್ನಿಗಳನ್ನು ಆಡಿದೆ. ತಮ್ಮ ಅವಧಿಯಲ್ಲಿ ಭಾರತಕ್ಕೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದುಕೊಡೋ ಪಣ ತೊಟ್ಟಿರುವಂತಹ ಗಂಭೀರ್ ಟೆಸ್ಟ್ ಫಾರ್ಮೆಟ್ನಲ್ಲೂ ಕೂಡ ಆಡುವಂತೆ ಹಾರ್ದಿಕ್ ಪಾಂಡ್ಯಗೆ ಮನವೊಲಿಕೆ ಮಾಡುವ ಸಾಧ್ಯತೆ ಇದೆ. ಹಾಗೇನಾದರೂ ಆದರೆ ರೆಡ್ ಬಾಲ್ ಕ್ರಿಕೆಟ್ಗೆ ಹಾರ್ದಿಕ್ ಪಾಂಡ್ಯ ಮತ್ತೆ ಕಂಬ್ಯಾಕ್ ಮಾಡೋದು ಫಿಕ್ಸ್ ಆಗಲಿದೆ. ಪದೇ ಕಾಡುವ ಗಾಯದ ಸಮಸ್ಯೆಯ ಹೊರತಾಗಿ ಕೂಡ ಟೀಂ ಇಂಡಿಯಾ ಪರ ಹಾರ್ದಿಕ್ ಪಾಂಡ್ಯ ಅತ್ಯದ್ಭುತ ಪ್ರದರ್ಶನ ನೀಡಿದ್ದಾರೆ. ಗಾಯದ ಸಮಸ್ಯೆ ಕಾರಣದಿಂದಲೇ T20 ನಾಯಕತ್ವ ಕೂಡ ಕೈತಪ್ಪಿ ಹೋಯಿತು. ಇದೀಗ 2025ರ IPLಗೆ ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ಸಿ ಕೂಡ ಕೈತಪ್ಪುತ್ತೆ ಅನ್ನೋ ಸುದ್ದಿ ಇದೆ. ಏನೇ ಹೇಳಿ, ಬಾಲ್ಯದಲ್ಲಿ ಕ್ರಿಕೆಟ್ ಪರಿಕರಗಳನ್ನ ಖರೀದಿ ಮಾಡೋಕ್ಕೂ ಕೂಡ ಹಾರ್ದಿಕ್ ಪಾಂಡ್ಯ ಬಳಿ ಹಣ ಇರಲಿಲ್ಲ. ಇದೇ ಕಾರಣದಿಂದ ಆರಂಭಿಕ ದಿನಗಳಲ್ಲಿ ಹಾರ್ದಿಕ್ ಪಾಂಡ್ಯ ಟೆನ್ನಿಸ್ ಬಾಲ್ನಲ್ಲಿ ಕ್ರಿಕೆಟ್ ಅನ್ನು ಆಡ್ತಾ ಇದ್ರು. ಹಾರ್ದಿಕ್ ಮತ್ತು ಅವರ ಸಹೋದರ ಕೃನಾಲ್ ಪಾಂಡ್ಯ ಜಸ್ಟ್ 200 ರೂಪಾಯಿಗೋಸ್ಕರ ತಮ್ಮ ಪಕ್ಕದ ಹಳ್ಳಿಗಳಿಗೆ ತೆರಳಿ ಕ್ರಿಕೆಟ್ ಅನ್ನು ಆಡ್ತಾ ಇದ್ರು. ಆದರೆ 2013ರಲ್ಲಿ ಮುಂಬೈ ವಿರುದ್ಧದ T20 ಪಂದ್ಯದ ಮೂಲಕ ದೇಶೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ಪಾಂಡ್ಯ ನಂತರ ಹಿಂದಿರುಗಿ ನೋಡಲೇ ಇಲ್ಲ. IPLನಲ್ಲಿ ಅಬ್ಬರಿಸಿ ಟೀಂ ಇಂಡಿಯಾ ಪರವೂ ಕೂಡ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಟೀಂ ಇಂಡಿಯಾದ ಬೆಸ್ಟ್ ಆಲ್ರೌಂಡರ್ ಆಗಿರೋ ಹಾರ್ದಿಕ್ ಪಾಂಡ್ಯಗೆ ಮತ್ತಷ್ಟು ಚಾನ್ಸ್ ಸಿಗಲಿ ಅನ್ನೋದೇ ಅಭಿಮಾನಿಗಳ ಆಶಯ ಕೂಡ.